ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ಇವತ್ತ ಏನು ಮಾಡ್ತೀವಿ? ಪಾಸ್ತಾ ಮಾಡಕಂತೀವಿ. ರಾತ್ರಿ ಆಯ್ತು. ಪಾಸ್ತಾ ಮಾಡಕಂತೀವಿ. ಇಲ್ಲ ನಮಗೆ ಡೌಟ್ ಬಂದ ಸರ್. ಒಂದು ಗಾಡಿ ಒಟ್ಟ ನೋಡ್ತಿದ್ದಿಲ್ಲ, ಪೂಜೆ ಮಾಡಿದ್ದಿಲ್ಲ, ಪೂಜೆ ಮಾಡ್ತಿದ್ದೆ. ಇಲ್ಲೇ ಬರೀ ಐತಿ, ಮಾಡ್ಕೊಂಬರ್ಬೋದು ಅಂತಂದ್ರೆ. ಪಾಸ್ತಾಕ್ಕೆ 2 ಈರುಳ್ಳಿ, 1 ಟಮಾಟಿ, ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕೈತಿ. ಹಾಕ್ಬಿಟ್ಟು ಒಂಚೂರು ಮ್ಯಾಗಿ ಮಸಾಲ ತಂದಿದ್ದು ರೀ, ಒಂದು 10 ರೂಪಾಯಿದು ಮ್ಯಾಗಿ ಮಸಾಲ ಮಿಕ್ಸ್ ಮಾಡೈತಿ. ಇವಾಗ ಇದನ್ನು ಮಿಕ್ಸ್ ಮಾಡಿ, ಇದು ಮುಂಜಾನೆಯ ಸವಿಯಾದ ಬ್ರೇಕ್ಫಾಸ್ಟ್ ಆಗಿದೆ ಇವತ್ತೊಂದು. ಇವಾಗ ಇದಕ್ಕೆ ಕುದ್ದ ಮೇಲೆ ಒಂಚೂರು ನೀರು ಹಾಕ್ಬೇಕು. ನೀರು ಬೇಡಲ್ಲಿ. ಹಾಂ, ಹಂಗೆ ಬೇಡ, ಮಸಾಲೆ ಇಡಲ್ಲ ಇನ್ನ. ಅಷ್ಟು ಹಾಂ ಹಾಕಿಬಿಡಿಸುತ್ತೆ, ಮಸಾಲ ಇಡಲ್ಲ ನೋಡ್ರಪ್ಪ. ಪಾಸ್ತಾ ಮಳೆ ಹುಳ ಆಗ್ಯಾವು. ಮಿಶ್ರಣ ಮಾಡುತ್ತಾ ಗಾಯ್ಸ್, ಪಾಸ್ತಾ ಆಗೈತಿ, ಈಗ ಮಿಕ್ಸ್ ಆಗೈತಿ. ಇವಾಗ ಇದಕ್ಕೆ 2 ಲೋಟ ಮಿಕ್ಸ್ ಮಾಡ್ತಿದ್ದೀವಿ, ನೀರು ಹಾಕ್ತಿದ್ದೀವಿ. ಅರ್ಧ 1.5 ನೋಡಿ. ಸ್ವಲ್ಪ 1-2 ಕುದಿಸ್ಬಿಟ್ರೆ ಮುಗಿತು. ಬೇಕಿದ್ರೆ ಚೀಸ್ ಬೇಕಿದ್ರೆ ಹಾಕೋಬೋದು ನೀವು. ಚೀಸ್ ಹಾಕಿದ್ರೆ ಇನ್ನೂ ರುಚಿ ಆಗುತ್ತೆ. ಗಾಯ್ಸ್, ಇವಾಗ ನಾವು ನಮ್ಮ ಕಿರಣ್ ಸಿದ್ದಿ ಅವ್ರನ್ನ ರೂಮಿಂದ ಬೀಳ್ಕೊಡಲು ರೆಡಿ ಆಗಿದ್ದೀವಿ. ನೋಡ್ರಿ ಗಾಯ್ಸ್, ಇದು ರೆಡಿ ಆಗೈತಿ. ಚೆನ್ನಾಗೈತಿ. ನೋಡೋಣ, ಇನ್ನೂ ಟೇಸ್ಟ್ ನೋಡಿಲ್ಲ ನಾವು. ಟೇಸ್ಟ್ ಮಾಡ್ಬೇಕು. ಆಮೇಲೆ ನಮಗಾಗಿ ಇಲ್ಲಿ ಬೂಸ್ಟ್ ಒಂದು ಕಾಯ್ತಾ ಇದೆ. ಎಲ್ಲಿ ಚಿದಗಿದ ನೋಡಿ ಗೈಸ್, ಪಾಸ್ತಾ ಲಾಸ್ಟ್ ಹಿಂಗೆ ಬಂದಿದೆ. ಅಣ್ಣ ಹೆಂಗಿದೆ ಪಾಸ್ತಾ? ಕುದುರೆ ನೋಡ್ರಿ, ಡಬರಿ ಅಂತ ಖಾಲಿ ಆಯ್ತು. ಪಾಸ್ತಾ ಸೇವನೆ ಮಾಡಿ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರ, ನಾವು ನಮ್ಮ ಕೆಲಸ ಮಾಡ್ಕೊಂತೀವಿ. ಗೈಸ್, ಟಿಫನ್ ಎಲ್ಲ ಆಯ್ತು. ಇವಾಗ ಕಬೋರ್ಡ್ ಸ್ವಚ್ಛ ಮಾಡ್ಕೋಬೇಕಿತ್ತು ಸ್ವಲ್ಪ, ಅದಕ್ಕೆ ಕಬೋರ್ಡ್ ಸ್ವಚ್ಛ ಮಾಡ್ಕೊಂಡೆ. ನೋಡ್ರಿ, ಇಲ್ಲಿಗೆ ಶಿಫ್ಟ್ ಮಾಡಿದೆ. ಎಲ್ಲ ಕ್ಲೀನ್ ಆಗ್ತಿದ್ದು ರೂಮು. ನನ್ನ ಡ್ರಾಯಿಂಗ್ಸ್ ಐಟಮ್ಸ್ ಒಂದು ಸ್ವಲ್ಪ ಸೆಟ್ಟಿಗೆ ಇಟ್ಕೋಬೇಕು. ಒಂಚೂರು ಸೆಟ್ಟಿಗೆ ಇಟ್ಕೋತೀನಿ ಈಗ. 6.5 hours later. ನೋಡ್ರಿ, ಏನೋ ಸಿಚುವೇಶನ್ ಅಂತಂದು ಹೇಳ್ಯಾರ. ಏನು ಮಾತಾಡ್ಬೇಕಂತ ನನಗೂ ಗೊತ್ತಾಗುತ್ತೆ. ಯಾವ ಸಿಚುವೇಶನ್ ಅಂದ್ರೆ, ನಮ್ಮ ಇವರು ಕುಶಾಲ ಅವರು ಚಪಾತಿ ಮಾಡ ಅಂತಾರೆ. ನೋಡ್ರಿ ಎಷ್ಟು ತಂತ ಇರ್ತಾನೆ ನೋಡ್ರಿ. ಇಲ್ಲ ಇರ್ತಾರೆ ಒಂದು ಸೆಕೆಂಡ್, ನಮ್ಗೆ ಫೋನ್ ಹಿಡಿಯೋಕೆ ಬರಂಗಿಲ್ಲ. ಎಷ್ಟು ಚಂದ ಮಾಡ್ತಾನೆ ಅಂದ್ರೆ ಎಲ್ಲ ದುಡ್ಡಕ್ಕೆ ಹಾಕ್ತಾವ್ರಿ. ಯಾವಾರ ನಮ್ಮ ಕಿರಣ್ ಅವ್ರು ಏನೋ ಮಾತಾಡ್ತಾರೆ ನೋಡ್ರಿ. ಇವ್ರೇನೋ ಇಲ್ಲಿ ಮಾಡ ಅಂತಾರೆ. ಏನು ಮಾಡ ಅಂತಾರೆ ಅಂದ್ರೆ,
ಏಮಣಂತ ಕಿರಣ ಅವ ನಡ್ಸಿದ್ ನಾ ಸುಡಾತೀನಿ. ಏಮಣಂತ ಸರ್ ಅವ ಹಾಕಿ ಕೊಡ್ತಾನ, ನಾನು ಮಾಡಿ ಕೊಡ್ತೀನಿ. ನೋಡ್ರಿ ಕಿರಣ ಅವ್ರ ಚಪಾತಿ. ಏಯ್ ಇನ್ನೊಂದ್ಸಲ ಹೇಳ ಬೇಕಾ? ನೋಡ್ರಿ ಎಷ್ಟು ಸ್ಮಾರ್ಟ್ ಅವ ನೋಡ್ರಿ ಅವನು. ಪಳ ಪಳ ಹೊಡಿತಾ ಇದ್ದೀನಲ್ಲ. ಅರಿಶಿನ ಮತ್ತು ಚಂದನದ ಗುಣಗಳ ಸಂತು. ಹೌದು ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ನೋಡ್ರಿ ಇಂಥವ್ರ ಜೊತೆ ಎಲ್ಲ ನಾವು ಸಂಸಾರ ಮಾಡೋಂತ. ಮತ್ತೆ ನಮ್ಮ ಬ್ಲಾಗರ್ ಕುಶಲ್ ಅವ್ರು ಏನಂತಾರಂತ ಕೇಳಂಬರ್ರಿ. ಏನಂತಾರೆ ಮಾಜಿ ಸಂಸದರಾದಂತಹ ನಮ್ಮ ಕುಶಲ್ ಅವರೇ ಏನು ಹೇಳಿದ್ರಿ ನೆಕ್ಸ್ಟ್ ಈಗ ಗೈಸ್ ನಾವು ಕರೆಕ್ಟ್ ಬರಂತೈತಿ ವಿಡಿಯೋ ಚಪಾತಿ ಅದೇ ವಿಡಿಯೋ ಮಾಡಿಯಲ್ಲ ಮಾಡಿ ನಂಗೆ ಗೊತ್ತಿಲ್ಲ. ಚಪಾತಿ ಲಡ್ಸೋಕ್ಕೆ ಚಪಾತಿ ಹಿಟ್ಟು ಕಲ್ಸಿದ್ರಿ. ಏನಿಲ್ಲ ಅಂದರೂ ಓನರ್ನೆಲ್ಲ ಕರಿಬೋದು. ಅಷ್ಟಕೊಂಡ ಚಪಾತಿ ಆಯ್ತು 17 ಚಪಾತಿ ಲಡ್ಸಾಗಿದ್ದೇವೆ ನಾವು ಇವತ್ತು. ಯಾಕಂದ್ರೆ ಹಿಟ್ಟು ಒಂಚೂರು ಜಾಸ್ತಿ ಆಗ್ಬಿಡ್ತು. ಹಂಗಾಗಿ ಜಾಸ್ತಿ ಚಪಾತಿನ ಲಡ್ಸಕಂತೀವಿ. 17 ಚಪಾತಿನ ಈಗ ಮಾಡ್ಕೊಂಡು ಇವಾಗ ಎಷ್ಟಾಗತ್ತೆ ಅಷ್ಟು ತಿನ್ನೋದ್ರಿ. ಬೆಳಗ್ಗೆ ಮತ್ತೇನ ಸಂತೂರಿನ ಮಾಡ್ತಾರಂತ ಅದ್ರ ಜೊತೆಗೆ ಅದೊಂದ್ಸರಿ ಬೆಳಗ್ಗೆ ಒಂದು ಸ್ವಲ್ಪ ಚಪಾತಿ ಬಿಡ್ತಾವೆ ಅದ್ರ ಜೊತೆ ಅಂತ ತಿನ್ನೋದು. ಫಾರ್ ದ ಫಸ್ಟ್ ಟೈಮ್ 17 ಚಪಾತಿ ಮಾಡಿ ನಮ್ಮ ರೂಮಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರಿ. ಇದಕ್ಕೆ ಕಾರಣ ಯಾರಂದ್ರೆ ನಮ್ಮ ಅಜ್ಜಿ ಮಾತಾಡ್ರಿ. ಏನು ಮಾತಾಡ್ತೀರಿ ನಿಮ್ಮೂರು ಅಂಚಿ ಇಡ್ಬೋದು. ನಾವೀಗ ಹೇಳೋದಕ್ಕೂ ಕೇಳೋದಕ್ಕೂ ಇದು ಸಮಯ ಬರಲ್ಲ. ಯಾಕ್ರಿ ಕಿರಣಾರ ಹಿಂಗೆ ಅಂದ್ಬಿಟ್ರಿ ಹಂಗೆ? ಹಾಂ ಯಾಕ್ರಿ ಕಿರಣಾರ ನಿಮ್ದು ಬ್ಯಾಗ್ ತೋರ್ಸ ಅಂತೀರಲ್ಲ ಸ್ವಲ್ಪ ನಿಮ್ಮ ಫ್ರಂಟ್ ತೋರಿಸ್ರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೆಂಗೈತ್ರಿ ಕಿರಣಾರ? ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಹೆಂಗೈತ್ರಿ ಬೆಂಗಳೂರು ಜನ? 12 ಆಗೈತ್ರಿ. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಯಾಕ್ರಿ ಬಂದು 3 ದಿನ ಆಗಿಲ್ಲ ಆಲೇ ಅರ್ಧೈತಾ? ಏನು ಅರ್ಧೈತಿ? ಒಂದು ವರ್ಷದವ್ರು ಹಂಗಂದ್ರೆ ನಮ್ಗೆ 112 ಆಗ್ಯಾವ. ಒಂದು ವರ್ಷ ಆಗಿರೋ ನಮ್ಗೆ 112 ಆಗಿರ್ತಾವ ಹಂಗಂದ್ರೆ ನೋಡ್ರಿ. ಆಕ್ಚುಲಿ ಅದು ಸಾಂಗ್ ಬರ್ದವ್ರು ತೂಗಿರೆ ರಾಯರ್ ಅಂತಂದೈತಿ. ಇವರು ಕೂಗಾಕೊಂತಾರ. ಬರ್ಲಿ ರಾಯರ್ ಹೆಂಗಾದ್ರೂ ಬರ್ಲಿ. ನಾಳೆ ಪೂರ ಸಾಹಿತ್ಯ ಚೇಂಜ್ ಮಾಡ್ತಾರೆ ಇವರು. ಹಂಸಲೇಖರ್ ಸಹೋದರರು ಇವರು. ಸ್ವಲ್ಪ ಮಕ ತೋರಿಸ್ರಿ. ಸೇಮ್ ನೋಡ್ರಿ. ಎಷ್ಟು ಸ್ಮಾರ್ಟ್ ಕಣ ಅಂತಿಲ್ಲಿ ಮೊಬೈಲ್ದಾಗೆ. ನಿಜ ಚಂದ ಕಣ ಅಂತಿ ನೋಡು. ವಿಡಿಯೋ ಅಪ್ಲೋಡ್ ಮಾಡ್ತಾನೆ, ನೀನು ನೋಡ್ಬೇಕಾರ ಚಂದ ಮಾಡ ಅಂತ. ಎಲ್ಲ ಬೆಳೆ ಕಣ ಅಂತಾವ. ಪದೇ ಆಯ್ಲ್ ಮಾಡ. ಇವಾಗ ಚಪಾತಿ ಮಾಡ್ಕೊಂಡು ತಿಂದು ಎಗ್ ಪಲ್ಯ ಮಾಡಿವ್ರಿ. ಎಗ್ ಪಲ್ಯ ಒಂದು ಜೊತೆಗೆ ಎಗ್ ಪಲ್ಯ ಮಾಡ್ಕೊಂಡಿವಿ. ಅಲ್ಲೇ ನೋಡ್ರಿ ಎಗ್ ಪಲ್ಯ ಜೂಮ್ ಮಾಡೇನ್ರಿ ಇಲ್ಲಿಂದ ಬರುತ್ತ. ಶೇಂಗಿ ನೀವು ತಗೋಬೇಕು. ತಗೊಂಡು ಹಿಂಗೆ ಮಾಡಬೇಕು. ಹಿಂಗೆ ತಗೋಬೇಕು. ಚಪಾತಿನ ಹಿಂಗೆ ತಗೋಬೇಕು. ಹರಿತಾವೆ ಹುಷಾರಾಗಿ ತಗೋಬೇಕು. ಹಿಂಗೆ 2 ಸಲ ಆ ಕೈ ಮಾಡ್ಕೊಂಡು ಹಿಂಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ಇದನ್ನ ಸ್ವಲ್ಪ ಗುಳ್ಳಿ ಬರ್ತಿರ್ತವೆ, ನೋಡ್ಕೋಬೇಕು. ಗುಳ್ಳಿ ಬಂದ ತಕ್ಷಣ ಒಳಿಸಿ ಹಾಕಿಬಿಡು. ಯಾಕಂದ್ರೆ ತಳಗಡೆ ಕುದಿಯತಿ ಅಂತ ಅರ್ಥ. ಬೆಂದೈತೆ ಅಂತ ಅರ್ಥ. ಈಗ ಬೆಂದಿದೆ ತಳಗಡೆದು. ಇದನ್ನೀಗ ಒಳಿಸಿ ಹಾಕೋದು. ಸ್ವಲ್ಪ ಬೆಂದಿದೆ, ಇನ್ನೂ ಸ್ವಲ್ಪ ಮತ್ತೊಮ್ಮೆ ಒಳಿಸಿ ಹಾಕಿ. ನಾನು ತಲೆ ತೊಗೊಂಡು ಏನು ಮಾಡ್ತೀವಿ? ತಿಳಿಲ್ಲ ಮಕ ಏನು ಮಕ ಅದು ಹಂಗೆ ಅದು ಎರಡೂ ಗೊತ್ತಾಗಿ ನೋಡ್ರಿ. ಇವತ್ತು ಕುಶಲ್ ಅವ್ರು ಎಕ್ಸ್ಪರ್ಟ್ ಆಗ್ಬಿಟ್ರೆ ತೀಡಿ ಹೋಗ್ಯಾಕೊತ್ತಾರ. ಐ ಥಿಂಕ್ ಕಟ್ಸ್ ಮುಂದೆ ಬೇಕಾಗತ್ತೆ ಯೂಸ್ ಆಗತ್ತೆ. ಮುಂದೆ ಕಟ್ಸ್ ಬಂದು ಅನಿಸುತ್ತೆ. ತೋರಿಸಿ ಕಟ್ಸ್. ಆಯ್ತು ತೋರಿಸಿ. ಇಲ್ಲಿ ನೋಡ್ರಿ ಕಟ್ಸಿ. ಕಟ್ಸ್ ಮಿಸ್ ಆಯ್ತು. ಮುಂದೆ ಒಂಚೂರು ಬೇಕಾಗತ್ರಿ. ನಾವು ಸಣ್ಣಂತ ನಮ್ಮ ಅವ್ವಾರಿ ಅಂತೂ ಹೆಲ್ಪ್ ಮಾಡಲಿಲ್ಲ. ಯಾಕಂದ್ರೆ ನಮಗಿದು ಚಪಾತಿ ಮಾಡಕ್ಕೆ ಬರ್ತಿರಲಿಲ್ಲ ಅವಾಗ. ಅದಕ್ಕೆ ಮುಂದೆ ಬರೋರಿಗೆ ಒಂಚೂರು ಹೆಲ್ಪ್ ಆಗೋಣ ಅಂತಂದು ಮಾಡಾಕತ್ತೀವಿ. ಹೆಲ್ಪ್ ಮಾಡಕ್ಕೆ ಹೋಗ್ಬಾರ್ದು. ಯಾಕ ನಡ್ಬರ್ ಕೈ ಕೊಟ್ಟು ಹೋಗ್ಬಿಡ್ತಾರೆ ಎಲ್ಲ ಮಾಡ್ಕೊಂತಾನಂತೆ. ಏನಂತಾರೆ ನಿಮ್ಮ ಹೆಲ್ಪ್ ಒಪಿನಿಯನ್? ಮಾಡಲಿಲ್ಲ ಆದ್ರೆ ಬಿಟ್ಟು ಹೋಗ್ತಾರ. ನೀವೇನಂತೀರಿ ಇದಕ್ಕೆ? ನಾನು ಇಲ್ಲ ಅಂತೀನಿ. ಯಾಕಂತಾರೆ ನೀವು?
ಏನಂತೀರಿ ನೀವು? ಏನು ಹೇಳಿದ್ರಿ? ಇಂಥವ್ರಿಗೆ ಹೆಲ್ಪ್ ಮಾಡೋದು ಸರಿನಾ ಅಥವಾ ತಪ್ಪ? ಜನರು ಅನ್ಕೋಬೋದು ಈಗ ಇವ್ ಮಾತಾಡೋದು ಎಂತರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಮಗ ತಾಯಿಗೆ ಹೆಲ್ಪ್ ಮಾಡ್ಯಾನ ಇಲ್ಲ ಅಷ್ಟು ಅಂತಂದು ಅನ್ಕೋಬೋದು. ಬಟ್ ನಮಗೆ ಇವೆಲ್ಲ ಮಾಡೋದು ಬಿಟ್ಟು ಬೇರೆ ಎಲ್ಲ ಮಾಡಿದ್ದೀವಿ. ಕಸ ಹೊಡೆದು, ನೆಲ ಒರೆಸೋದು, ಪೂಜೆ ಮಾಡೋದು, ಉಳ್ಕಿದ್ದು ಎಲ್ಲ ಕೆಲಸ ಮಾಡಿದ್ದೀವಿ. ಬಟ್ ಇವೆಲ್ಲ ಅವಾಗ ಬರ್ತಿರ್ಲಿಲ್ಲ ನಮಗೆ. ಯಾಕಂದ್ರೆ ನಮಗೂ ಬ್ಯಾಚುಲರ್ಸ್ ಆಗೋಕ್ಕಿಂತ ಮುಂಚೆ ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಬ್ಯಾಚುಲರ್ಸ್ ಆದ್ಮೇಲೆ ಎಲ್ಲ ಕಲಿಯೋದು ನಾವು. ನೀವೇನಂತೀರಿ ಕಿರಣ ಅವ್ರೆ ಇದಕ್ಕೆ? ಚಡ್ಡಿ ಹಾಕೊಂಡಿದ್ದನ್ನು ಎಲ್ಲ ಅಡಿಗೆ ಮಾಡಿದ್ವಿ. ನಮ್ಮ ಎಲ್ಲಾರು ಹಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಎಮೋಷನ್ ಸಾಂಗ್ ಹಾಕು. ತಂದಾನಿತ್ತಾನೋ ತಾನಿತ್ತಾನೋ ತಾನಿ ನಾನೇನೋ ನೀ ತಾನೇ ನನಗೆ ದೃಷ್ಟಿ ತಗ್ದವಳು, ಮತ್ತೆ ನೀ ತಾನೇ ನನಗೆ ಜೀವನದವಳು. ಜಾಸ್ತಿ ಆಡ್ಬೇಕು, ಕಪಲ್ 15 ಸೆಕೆಂಡ್ ಅದ. ಕಟ್ ಮಾಡ್ಕೊಂಡ್ರೆ ಅಷ್ಟೇ. ಅದು ಕಷ್ಟ. ಮತ್ತೆ ಓವರ್. ಗೈಸ್ ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಚಾರ್ಜ್ ಇರಲ್ಲ ಫೋನಲ್ಲಿ, ಚಾರ್ಜ್ ಇಟ್ಟಿದ್ದೆ ಫೋನ್ನ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ವರ್ಕ್ಗೆ ಬಂದೆ ರೀ. ಆಗಲೇ ಲೇಟಾಗಿದೆ, 10 ಸಮಥಿಂಗ್ ಆಗಿದೆ, ಲೇಟಾಗಿದೆ ಆಲ್ರೆಡಿ. ಚಪಾತಿ ಮಾಡಬೇಕಿತ್ತು, ಚಪಾತಿ ಮಾಡಿಕೊಂಡು ತಿನ್ಕೊಂಡು ಬರೋಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಈಗ ನನ್ನ ಮಗ ಚಪಾತಿ ಮಾಡಿದ್ದು ನೋಡಿದರೆ ಅಷ್ಟು ಹೊತ್ತಿಸಿಟ್ಬಿಟ್ಟಿದ್ದ. ಅದು ಫುಲ್ಲು ರಟ್ಟದಂಗೆ ಐತೆ ರೀ ಚಪಾತಿ, ಹಂಗೆ ಮಾಡಿದ್ದ. ಅದಕ್ಕೆ ಅವ್ನು ಬೈಕೊಂಡು ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಗೊತ್ತಿಲ್ಲ ಗೈಸ್ ಇನ್ನೂ ಎಷ್ಟು ದಿವಸ ಇರುತ್ತೆ ನೈಟ್ ಶಿಫ್ಟ್ ನಂದು. ಈಗ ಇವತ್ತು ನೈಟ್ ಇದೆ, ನಾಳೆ ನೈಟ್ ಇದೆ. ಹಾಗಾಗಿ ಇನ್ನೂ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ನೋಡುವ. ನೈಟ್ ಶಿಫ್ಟಲ್ಲಿ ನೆಮ್ಮದಿ ಅಂತೂ ಇರುತ್ತೆ ಒಂದು ಸ್ವಲ್ಪ. ಡೇ ಶಿಫ್ಟ್ಗಿನ್ನ ನೈಟ್ ಶಿಫ್ಟಲ್ಲಿ ಒಂದು ಸ್ವಲ್ಪ ಆರಾಮಾಗಿರ್ಬೋದು. ಗೈಸ್ ನೋಡಿರಿ, ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮಣಿ ಸರ್ ನೋಡ್ರಪ್ಪ ಎಲ್ಲ ಬ್ಯುಸಿ ಆಗ್ಬಿಟ್ಟವ್ರು, ಇವಾಗ ಸಿಗಲ್ಲ ಕೈಗೆ. ಹಾಂ ನಾವು ಎದ್ದೇಳಿರ್ತೀವಿ, ನಾವು ಎದ್ದಿದ್ರೆ ಅವ್ರು ಮಲ್ಕೊಂಡಿರ್ತಾರೆ. ಹಾಂ ಅಂಥ ಪರಿಸ್ಥಿತಿ ಹೇಳಿ ಎಲ್ಲಿ ಸಿಗತ್ತೆ? ಏನು ಮಾಡೋಕ್ಕಾಗತ್ತಪ್ಪ. ನಾವು ಸೂರ್ಯನ ಸೂರ್ಯಾಗಿ ನೋಡ್ತೀವಿ, ಚಂದ್ರನ ಚಂದ್ರಾಗಿ ನೋಡ್ತೀವಿ. ಅವರು ಚಂದ್ರನ ಸೂರ್ಯಾಗಿ ನೋಡ್ತಾರೆ, ಸೂರ್ಯನ ಚಂದ್ರಾಗಿ ನೋಡ್ತಾರೆ. ಏನ್ ಮಾಡೋಣ ಹೇಳಿ? ನೈಟ್ ಶಿಫ್ಟ್ ತಪ್ಪ. ನೈಟ್ ಶಿಫ್ಟ್ ಭಾಳ ವೇಸ್ಟ್. ಅಷ್ಟೇ. 2 to 11 ಸರ್. 2 to 11 ನೋಡ್ರಿ ಏನೋ ವರ್ಕ್ ಮಾಡ್ತಾವ್ರೆ PC. ಆರಾಮ್ ಐತೆ ಲೈಫ್ ಅವ್ರದ್ದು, ಚಿಂತಿಲ್ಲ. ಒಂದು ಹುಡುಗಿ ಇಲ್ಲ, ಆರಾಮ್ ಸುತ್ತಾಡೋಕ್ಕಾರ ವೀಕೆಂಡಿಗೆ. ಒಂದು ಹುಡುಗಿನೂ ಇಲ್ಲ. ಮುಂದೆ ಹೇಳಿ, ಮುಂದೆನೂ ಹೇಳಿ. ಮುಂದೆ ಹುಡುಗಿ ಅಂತ ಹೇಳ್ಬಿಟ್ಟು ಮುಂದೆ ಯಾರು ಟ್ರೈ ಮಾಡ್ತಿದ್ದವರು ನೀವು ಹುಡುಗಿ ಅಂದ ತಕ್ಷಣ ಓಕೆ 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 ಪಾಪ ಅವರು ಅನ್ಕೊಂಡ್ಬಿಡ್ತಾರೆ. ಆಕ್ಚುಲಿ ನಾವು ಆಗಿಲ್ಲ, ಕಮಿಟೆಡ್ ಇಲ್ಲ, ಇನ್ನೂ ಸಿಂಗಲ್ ಇದ್ದಾರೆ. ಬಟ್ ಯಾರಾದ್ರೂ ಟ್ರೈ ಮಾಡಿದ್ರು ಹಾಕ್ಬೋದು. ನೋಡ್ರಪ್ಪ, ಅಪ್ಲಿಕೇಶನ್ ಹಾಕ್ರಿ. ಲೈಫ್ ಮುಂದೆ ಚೆನ್ನಾಗಿರೋದು ನಿಮ್ದು. ಅಪ್ಕಮಿಂಗ್ ಮ್ಯಾನೇಜರ್ ಬೇರೆ ನೋಡ್ರಿ. ಮ್ಯಾನೇಜರ್ ಅಂತ ನೋಡಿ ಮಾಡಬೇಡಿ. ಮನಸ್ಸು ವಾ 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 ಏನಪ್ಪ ಇದು ಡೈಲಾಗು. ನೋಡ್ರಿ ಇಂಥ ಹುಡುಗರು ಸಿಗಲ್ಲ ದಾವಣಗೆರೆ ಇವ್ರದ್ದು. ಹೌದು. ಅದಕ್ಕೆ ಎಲ್ಲರೂ ದಾವಣಗೆರೆ ಹಿಂಗೆ ಇರಲ್ಲ. ಓಕೆ ಗೈಸ್, ಟೈಮು 1 o'clock ಆಯಿತು. ನಾವು ಇವಾಗ ರೆಸ್ಟಿಗೆ ಹೋಗ್ಬೇಕು. ರೆಸ್ಟಿಗೆ ಹೋಗಿ ಮತ್ತೆ ವರ್ಕ್ ಮಾಡ್ಬೇಕ್ರಿ. ಇವತ್ತೊಂದು ಸ್ವಲ್ಪ ಏನೇನೋ ವರ್ಕ್ ಇತ್ತು, ಮಾಡ್ಕೊತ ಕೂತ್ಕೊಂಡೆ. ಓಕೆ, ನಾನಿವಾಗ ಒಂದು ಸ್ವಲ್ಪ ರೆಸ್ಟಿಗೆ ಹೋಗ್ಬಿಡ್ತೇನೆ. ಹಾಗೆ ಒಂದು ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ಬಂದು ಒಂಚೂರು ವರ್ಕ್ ಮಾಡ್ಕೋಬೇಕ್ರಿ. ಮತ್ತೆ ಸಿಗೋಣ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್ ಫ್ರಮ್ ಬೆಂಗಳೂರು.